ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಏನು ಗುರು ಇದು, ಪಾಪ ಅವ್ನು ಏನು ಮಾಡ್ದ, ಅನ್ಯಾಯ ವಿರುದ್ಧ ಒಂದು ವೀಡಿಯೋ ಮಾಡಾಕ್ತ, ಅಷ್ಟಕ್ಕೆ ಅವ್ನ ಫೋನ್ ನಂಬರು ಮನೆ ಅಡ್ರೆಸ್ ಎಲ್ಲ ಲೀಕ್ ಮಾಡಿಸಿ ಅವ್ನು ಪ್ರಾಣ ಬೆದರಿಕೆ ಹಾಕ್ಸವ್ರೆ. ಇದನ್ನೆಲ್ಲ ಯಾಕೆ ಹಾಕಲ್ಲ ನಮ್ಮ ನ್ಯೂಸ್ ಅವರು, ಮೀಡಿಯಾದವರು? ಇದೆಲ್ಲ ಹಾಕ್ಬಿಟ್ರೆ ಬಂತು ಅದಕ್ಕೆ. ಅದೇ ನಮ್ಮ ಬಾಸ್ ವಿಚಾರದಲ್ಲಿ ಎಲ್ಲ ಕುಣಿತಾ ಇದ್ರು. ಹಿಂಗೂ ಇದಾರ ಜನ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆಮೇಲೆ ನಾನು ಹೇಳೋದೇನೆಂದರೆ, ಯಾರೋ ಮಾಡಿರೋ ತಪ್ಪಿಗೆ ನಮ್ಮ ಧರ್ಮಸ್ಥಳನೇ ಆಗಲಿ ನಮ್ಮ ಧರ್ಮನೇ ಆಗಲಿ ಕೆಟ್ಟಾಗಿ ಮಾತಾಡಬೇಡಿ, ನಮ್ಮ ಧರ್ಮದ ಬಗ್ಗೆ ಕೆಟ್ಟಾಗಿ ಮಾತಾಡೋಕೆ ಹೋಗ್ಬೇಡಿ. ತಪ್ಪು ಮಾಡಿರೋನು ಆರಾಮಾಗವನೇ, ತಪ್ಪು ಮಾಡಿರೋನೇ ಯಾರೋ, ಅದಕ್ಕೆ ಧರ್ಮಸ್ಥಳಕ್ಕೆ ಆಗಲಿ ನಮ್ಮ ಧರ್ಮಕ್ಕೆ ಆಗಲಿ ಕೆಟ್ಟ ಹೆಸರು ತರೋಕೆ ಹೋಗ್ಬೇಡಿ. ಇದನ್ನು ನಾನು ಕೇಳ್ಕೊತಾ ಇದ್ದೀನಿ. ಅಲ್ಲಿ ಇನ್ನೊಂದು ವಿಷಯ ಕೇಳ್ಪಟ್ಟೆ, ಧರ್ಮಸ್ಥಳದಲ್ಲಿರುವ ದೇವಸ್ಥಾನ ಜೈನ ಸಮುದಾಯಕ್ಕೆ ಸಂಬಂಧಿಸಲ್ಪಟ್ಟಿದ್ದು ಅಂತ. ಹೌದು, ಅದು ಜೈನರ ಸಮುದಾಯಕ್ಕೆ ಸಂಬಂಧಿಸಲ್ಪಟ್ಟ ಜಾಗದಲ್ಲಿರುವ ದೇವಸ್ಥಾನ. ಶೈವ ಸಂಪ್ರದಾಯದ ಶಿವನನ್ನು ಪೂಜಿಸ್ತಾರೆ, ಆದರೆ ವೈಷ್ಣವರ ಪಂಥವನ್ನು ಅನುಸರಿಸುವ ಮಾಧವರು ಅದಕ್ಕೆ ಪೂಜೆ ಸಲ್ಲಿಸ್ತಾರೆ. ಶೈವ, ವೈಷ್ಣವ ಮತ್ತು ಜೈನ ಈ ಮೂರು ಸಮುದಾಯಗಳ ವಿಭಿನ್ನವಾದಂಥ ಪೂಜಾ ವಿಧಾನಗಳಲ್ಲಿ ಇಲ್ಲಿ ಪೂಜೆ ಮಾಡಲಾಗುತ್ತೆ. ಇಂಥ ಪುಣ್ಯಕ್ಷೇತ್ರವನ್ನು ಯಾವನೋ ಮಾಡಿರೋ ತಪ್ಪಿಗೆ ಇಂಥ ಪುಣ್ಯಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಕ್ಕೆ ಹೋಗ್ಬೇಡಿ. ಸಮೀರ್ ಬೈದಲ್ಲ ಈ ವಿಡಿಯೋ ಮಾಡಿರೋ ಬಗ್ಗೆ ಒಬ್ಬರು ಯೂಟ್ಯೂಬರ್ ಹೇಳ್ತಾರೆ, ಏನು ದೊಡ್ಡ ಇವರೇ ಕೋರ್ಟ್ಗಳ, ಇವರೇ ಲಾಯರ್ಗಳ, ಹಿಂಗೆ ಇವರೇ ಎಲ್ಲನೂ ಡಿಸೈಡ್ ಮಾಡಿಬಿಡ್ತಾರೆ ಅಂತ. ನಮ್ಮದೇ ಕರ್ನಾಟಕದಲ್ಲಿ ಏನು ಕೋರ್ಟು ಕಚೇರಿ ಏನು ಇಲ್ವಾ ಹಂಗಾದ್ರೆ ಅಂತ ಕೇಳ್ತಾರೆ. ಡಿಸಿಷನು ಕೋರ್ಟೆ ಎಲ್ಲ ಇದ್ದಿದ್ದೇ ಆಗಿದ್ರೆ 12 ವರ್ಷದಿಂದ ಏನು ಮಾಡ್ತಾಯಿದ್ರು? ಇದೇ ರೀತಿ ಸುಮಾರು ಜನ ಈ ವಿಷಯದ ಬಗ್ಗೆ ಯೂಟ್ಯೂಬಲ್ಲಿ ವೀಡಿಯೋಗಳು ಮಾಡಿದ್ದಾರೆ. ನೀನು ಒಬ್ಬ ವೀಡಿಯೋ ಮಾಡಿದ್ರೆ ಇದಕ್ಕೆ ನ್ಯಾಯ ಸಿಕ್ಬಿಡುತ್ತೆ ಅಂದ್ಬಿಡಿ, ನನಗೂ ಗೊತ್ತಿಲ್ಲ. ಇದೇ ರೀತಿ ಈ ವಿಷಯದ ಬಗ್ಗೆ ಸುಮಾರು ಇನ್ನೂ ಎಷ್ಟು ಜನ ಯೂಟ್ಯೂಬರ್ಸ್ ಅವರೆಲ್ಲ ಮಾತಾಡಿದ್ರೆ ಈ ಕೇಸ್ಗೆ ನ್ಯಾಯ ಸಿಕ್ಕಿದ್ರು ಸಿಗ್ಬೋದು. ಮತ್ತು ನಮ್ಮ ದೇಶದಲ್ಲಿ ಹೆಣ್ಣಿಗೆ ದೊಡ್ಡ ಸ್ಥಾನನೇ ಕೊಟ್ಟಿದ್ದೀವಿ, ಭಾರತ ಮಾತೆ, ಕರ್ನಾಟಕ ಮಾತೆ ಅಂತ. ಆದ್ರೂ ಒಂದು ಹೆಣ್ಣಿಗೆ 12 ವರ್ಷದಿಂದ ನ್ಯಾಯ ಸಿಗ್ತಿಲ್ಲ ಅಂದರೆ ಅದಕ್ಕೆ ಏನು ಕಾರಣ ಇದೆ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಮೀರ್ ಅವ್ರು ಹೇಳಿರೋ ಪ್ರಕಾರ ಹುಡುಗಿನ ಎಷ್ಟು ಕೆಟ್ಟಾಗಿ ಸಾಯಿಸವ್ರೆ ಅಂದರೆ ಅದನ್ನ ಕಿವಿಲಿ ಕೇಳಿಸ್ಕೊತಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತವರು. ಅಂಥದ್ರಲ್ಲಿ ಅಲ್ಲ, ಅವ್ರು ಹೇಳಿರೋ 5 ಇನ್ಸಿಡೆಂಟ್ಗಳು ಅಷ್ಟೇ ಬ್ರೂಟಲ್ ಆಗಿ ನಡೆದಿದೆ. ಇದ್ರ ಬಗ್ಗೆ ತುಂಬ ದೊಡ್ಡ ವ್ಯಕ್ತಿಗಳೆಲ್ಲ ಮಾತಾಡೋರು, ಆದ್ರೂ ಅಲ್ಲಿ ಏನೂ ಪ್ರಯೋಜನ ಆಗ್ತಿಲ್ಲ. ಯಾಕೆ? ಆದರೂ ಪ್ರತಿ ವರ್ಷ ಆ ಹುಡುಗಿ ಫೋಟೋ ಇಟ್ಕೊಂಡು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೋರಾಟ ಮಾಡ್ತಾನೆ ಇದ್ದಾರೆ, ಆದರೂ ಅದಕ್ಕೆ ಸೊಲ್ಯೂಷನ್ ಕೂಡ ಸಿಗ್ತಾ ಇಲ್ಲ. ಇಷ್ಟೇ ಅಲ್ಲ, ಈ ವಿಷಯದ ಬಗ್ಗೆ ಇನ್ನೊಬ್ರು ದೊಡ್ಡ ವ್ಯಕ್ತಿ ಮಾತಾಡ್ತಾರೆ, ಬೇಕಿದ್ರೆ ನೀವೇ ನೋಡಿ. ವೀರೇಂದ್ರ ಹೆಗಡೆ ಅವ್ರ ಮೇಲೆ, ಹರ್ಷೇಂದ್ರ ಇಡೀ ಫ್ಯಾಮಿಲಿ ಮೇಲೆ ಅಂತೆ ಕಂತೆ ಅಲ್ಲ ದಾಖಲೆ ಸಮೇತನೇ ಇದೆ. ಅವ್ರ ಮುಂದೆ ಹೋಗಿ ನೀವು ಮೈಕ್ ಇಡ್ತಿದ್ದೀರಾ. ಆದ್ರೂ ಮೀಡಿಯಾದವ್ರು ಯಾಕೆ ಮೈಕ್ ಇಟ್ಕೊಂಡು ಅವ್ರ ಹತ್ರ ಹೋಗಕ್ಕಾಗ್ಲಿಲ್ಲ? ಮತ್ತೆ ಸಮೀರ್ ಅವ್ರದ್ದು ಸ್ಟೋರಿ ನೋಡಿದ್ರೆ ಗುರು, ಯಾರಾದ್ರೂ ಅವ್ರು ನೋಡಿದ್ರೆ ಪಾಪ ಅನಿಸ್ತದೆ ಗುರು. ಅಷ್ಟಲ್ಲದೆ ಸಮೀರ್ ಅವರು ಈ ವಿಡಿಯೋನ ಮಾಡೋಕ್ಕೆ 35 ಲಕ್ಷ ಲಂಚ ಇಸ್ಕೊಂಡಿದ್ದಾರೆ ಅಂತ ಹೇಳಿದಾರಂತೆ. ಪಾಪ ಅವ್ನ ವಿಡಿಯೋದಲ್ಲಿ ಹೇಳಿದ್ರೆ ನೋಡಿ, ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನಾನು 35 ಲಕ್ಷ ನಾಚಿಕೆ ಆಗ್ಬೇಕು ನಿಮಗೆ. ಅವ್ರಿಗೆ ಎಡಿಟರ್ಗೆ ಪೇ ಮಾಡೋಕ್ಕೆ ನನ್ನ ಹತ್ರ ಕಾಸಿಲ್ಲ ಅಂತ ಹೇಳ್ಕೊಂಡಿದ್ದಾರೆ, ಅಂಥದ್ರಲ್ಲಿ 35 ಲಕ್ಷ ಲಂಚ ಇಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಅವ್ರು ನೆನ್ನೆ ಹಾಕಿರೋ ಸ್ಟೋರಿಯಲ್ಲಿ ಕೇಳ್ಕೊತಾ ಇದ್ದಾರೆ ನೋಡಿ. ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಯೂಟ್ಯೂಬರ್ಸು ಇವ್ರ ಪರ ನಿಂತ್ಕೊಳ್ಳಿ, ಎಲ್ಲರೂ ಒಂದಾಗಿ ನಮ್ಮ ಕರ್ನಾಟಕ ಯೂಟ್ಯೂಬರ್ಸ್ ಪವರ್ ಏನು ಅಂತ ತೋರಿಸಿ ಎಲ್ಲ ಯೂಟ್ಯೂಬರು ನೋಡುವಂಗೆ, ಎಲ್ಲ ಯೂಟ್ಯೂಬರ್ಗೂ ಈ ವಿಡಿಯೋ ಸಿಗೋ ಥರ ಶೇರ್ ಮಾಡಿ. ನಾನು ಕೇಳೋದಿಷ್ಟೇ, ಮ್ಯಾಕ್ಸಿಮಮ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ದಯವಿಟ್ಟು ಯುಮೀರ್ ಬೈ ಪರವಾಗಿ ಎಲ್ಲ ಯೂಟ್ಯೂಬರ್ಸು, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ ಎಲ್ಲರೂ ನಿಂತ್ಕೊಳ್ಳಿ, ಎಲ್ಲ ಒಂದಾಗಿ, ಈಗಲಾದರೂ ಎಲ್ಲ ಒಂದಾಗಿ ಅವ್ರ ಪರ ನಿಂತ್ಕೊಳ್ಳಿ. ಇನ್ನೊಬ್ರು ಯೂಟ್ಯೂಬರ್ ಒಂದು ವಿಡಿಯೋ ಮಾಡಾಕಿದ್ದಾರೆ, ಪ್ರಜಾ ಸೈನಿಕ ಅಂತ. ಒಂದ್ಸಲ ಅವ್ರ ಮಾತನ್ನ ಕೇಳಿ ನೀವು. ನೀವೊಂದು ಫೋನ್ ಮಾಡಿ ಸರ್, ನಾನು ನಂಬರ್ ಹಾಕಿರ್ತೀನಿ ಸರ್, ಎನಿ ಟೈಮ್ ಸರ್. ನಾವೆಲ್ಲ ಸಪೋರ್ಟ್ ಅಂದ್ರೆ ಆನ್ಲೈನ್ ನಿಂತ್ಕೊಂಡು ನಾನಿದ್ದೀನಿ ಅಂತ ಹೇಳೋ ವ್ಯಕ್ತಿ ಅಂತೂ ನಾನಲ್ಲ. ಒಂದು ಫೋನ್ ಮಾಡಿ ಸರ್, ನೀವೆಲ್ಲೇ ಇದ್ರು ನಿಮ್ಮ ಮನೆ ಮುಂದೆಗಡೆ ನಾವು ಇರ್ತೀವಿ ಸರ್. ಅವ್ರ ಮಾತನ್ನ ಕೇಳಿ ನನಗಂತೂ ಫುಲ್ ಖುಷಿ ಆಗೋಯ್ತು. ಅವ್ರಿಗೆ ಒಂದೇ ಅಲ್ಲ, ಇದೇ ಥರ ಸುಮಾರು ಕೇಸ್ನ ಅವರು ಇದು ಎನ್ಕ್ವೈರಿ ಮಾಡಿ ಸುಮಾರು ಕೇಸ್ಗಳನ್ನ ಈ ಥರ ಕಂಡುಹಿಡಿದಿದ್ದಾರೆ. ಈಗ ಒಂದು ಸ್ವಲ್ಪ ದಿನದಿಂದ ಒಬ್ಬ ವಾಚ್ಮ್ಯಾನ್ ಒಬ್ಬ ಸಣ್ಣ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ದ, ಆ ಥರ ಕೇಸ್ಗಳನ್ನೆಲ್ಲ ಅವ್ರು ಹ್ಯಾಂಡಲ್ ಮಾಡಿದ್ದಾರೆ. ಈ ಥರ ಎಲ್ಲ ಯೂಟ್ಯೂಬರ್ಸು ಇವ್ರ ಥರನೇ ಸಪೋರ್ಟಾಗಿ ನಿಂತ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಏನಿಲ್ಲ, ಈ ವಿಡಿಯೋ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್. ಅವರೆಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳು, ನಾವು ಈಗ ತರ ಬೆಳೀತಾ ಇದೀವಿ. ನಮ್ಮನ್ನ ಅರ್ಸಿ ಅಂತ